ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ ರೀ. ನಾವು ಅತ್ತೆ ಸೊಸೆ ಹೊಂದಾಣಿಕೆ ಪ್ರೀತಿ ಬಗ್ಗೆ ವಿಡಿಯೋ ಮಾಡ್ತಿದ್ವಿ. ಜೊತೆಗೆ ಎಲ್ಲ ಒಂದಿಷ್ಟು ಕಾಮಿಡಿ ಗಂಡ ಹೆಂಡತಿ ಜಗಳ ಹೆಣ್ಣಿನ ಗೋಳಿನ ವಿಡಿಯೋಗಳನ್ನು ಹಾಕ್ತಾ ಇದ್ವಿ. ಈಗ ಹೊಸದಾಗಿ ಬಸ್ರಿ ಕತೆ ಶುರು ಮಾಡಿದ್ವಿ. ಸೊ ಅದಕ್ಕೆ ಯಾರು ಅಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಿಲ್ಲ ಏನೋ, ಅದಕ್ಕೆ ಅದನ್ನು ಸ್ಟಾಪ್ ಮಾಡಿದೆ. ಸೊ ದಯವಿಟ್ಟು ನಮ್ಮ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿರಿ. ಕಾಮಿಡಿನೂ ಹಾಕ್ತೀವಿ, ಜಗಳದ್ದು ಹಾಕ್ತೀವಿ, ಮಕ್ಕಳ ಜೀವನ ಬಗ್ಗೆನೂ ಹಾಕ್ತೀವಿ ರೀ. ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿರಿ. ಅಲ್ಲ, ಸಂಘದ ರೊಕ್ಕ ತಗೋಬೇಕಾದ್ರೆ ನಮನಿ ಬರ್ತಾರ. ಅಯ್ಯಯ್ಯೋ, ಜಯಕ್ಕ 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 ಅನ್ಕೊಂತ ಬರ್ತಾರೆ. ಈ ಹೊಡಿಬಿಟ್ಟು ಬಾಗಿ ಈಗಿನೂ ಸುದ್ದಿಲ್ಲ ನೋಡು. ಲೋನ್ ತಗೋಬೇಕಾದ್ರೆ ಹಂಗೆ ನೋಡ್ಬೇಕು. ನನ್ನ ಮನೆ 108 ಸರಿ ಬರ್ತಾರೆ. ಚಹಾ ಮಾಡಿ ಸಾಕಾಗಿರ್ತೈತಿ. ಏನು ಉಪಯೋಗ ನೋಡಿ ಸಂಘದ ಅಧ್ಯಕ್ಷರಾಗದ. ಹಂಗೆ ಅಧ್ಯಕ್ಷನ ಮನೇನ ಕೆಲಸ ಬಗ್ಸಿ ಬಿಟ್ಟು ಅವ್ನು ಸಂಘದ ಬಂದಾಗೆಲ್ಲ ನಾವು ಹೋಗ್ಬೇಕು. ನಮಗೆ ಒದರ್ತಾವೆ ಹೆಂಗೆ ಬೇಕು ಹಂಗೆ, ನೀವು ಹಂಗ್ರಿ ನೀವು ಹಿಂಗ್ರಿ ಅಂತ ಹೇಳಿ ಇವು ಲೋನ್ ತಗೊಂಡು ಹೆಂಗಸ್ರು ಕಟಕಿಂದ ಆಡಿ ಅವಕ್ಕೆ ಮರೆ ಸಾಕಾಗಿತ್ತಪ್ಪ. BA ಮಾಡ್ಕೊಂಡು ನೌಕರಿ ಸಿಗಲಿಲ್ಲ ಅಂತ ಹೇಳಿ ಸಂಘಕ್ಕೆ ಸೇರ್ಕೊಂಡ್ರೆ ಒಂದೆರಡು ಜೀವನ ನಡೀಲಿ ಅಂತಂದ್ರೆ ಸಾಲ ಕೊಟ್ಟು ತಿರ್ಗಾಡೋದಾಗೈತೆ ನೋಡು. ಸಾಲ ತೊಗೊಳ್ಬೇಕಾರೆ ಎಷ್ಟು ಖುಷಿ ಇರ್ತೈತಿ, ಸಾಲ ವಾಪಸ್ ತುಂಬಬೇಕಾರೆ ಅಷ್ಟು ಖುಷಿ ಇರಲ್ಲ ಈ ಹೆಣ್ಮಕ್ಳಿಗೆ. ಈ ಹೆಣ್ಮಕ್ಳಿಗೆ ಯಾಕೆ ಸಂಘ ಮಾಡಿದ್ರು ಏನೋ, ಬಾಯಿ ಬಂದಂಗೆ ಮಾತಾಡ್ತಾವೆ. ಹಿಂಗ್ರಿ ಸರ ಅಂತ ಹುಚ್ಚರು ಮಾಡ್ದಂಗೆ ಮಾಡ್ತಾರೆ. ನಮ್ಮನ್ನು ಇವತ್ತರ ತುಂಬ್ತಾರೆ ಎಲ್ಲ ಕೇಳ್ಬಿಡೋದು. ಈಗ ಸಂಘದ ಒಬ್ಬ ಬರ್ತಾನೆ ಗಾಡಿ ತೊಗೊಂಡು ಬಂದು ಇನ್ನೇನು ಗೊತ್ತಿಲ್ಲ. ನಮ್ಮ ಮನೆ ಹತ್ರನ ಬಂದು ನಿಲ್ಲಿಸ್ತಾನೆ ಅವನು ಗಾಡಿನ. ಮನ್ಯಾಗ ಗಂಡು ಮಕ್ಳು ನಂಗೆ ಕೆರ ತಗೊಂಡು ಹೊಡಿವಲ್ರಕ್ಕ. ಏನು ರೀ ಜಾಕರ, ಎಲ್ಲರೂ ಬಂದ್ರೆ? ಹಾಂ ಬರ್ರಿ ಸರ, ಅವ್ರಿಗೆ ಕಾಯಕತ್ತಿದ್ದೆ. ಬರ್ರಿ ಇದೇನು ರೀ ಇಷ್ಟು ರೆಡಿ ಆಗಿಬಿಡ್ರಿ, ಎಲ್ಲ ಹೊಂಟಿದ್ರೆ ನೀವು? ಏನಿಲ್ಲ ರೀ, ಸಂಘದ ಮೀಟಿಂಗ್ ಇತ್ತಲ್ರಿ, ಈಗ ಎಲ್ಲರೂ ಬರ್ತಿದ್ರು ಹಂಗಾರೆ ರೆಡಿ ಬಂದು ಅಲ್ಲಿ ಹೋಗೋದಿಲ್ಲ. ಚಲೋ ಕಾಣ್ತಿದ್ರಿ ಸರ? ಅಯ್ಯೋ ದೇವ್ರಿ, ಇವಮ್ಮ ಸಂಘಕ್ಕೆ ಮೀಟಿಂಗ್ ಐತೆ ಅದಕ್ಕೆ ಇಷ್ಟು ರೆಡಿ ಆಗೋದೇನು? ನಾ ಕೇಳಿದ್ದೇ ತಪ್ಪಾಗೋಯ್ತು. ಹೆಂಗದೆ ಅಂತ ನನ್ನ ಕೇಳ್ತದೆ. ಚಲೋ ಆಗಿರ್ಬಿಡ್ರಿ, ಚಲೋ ಆಗಿರಿ. ಥ್ಯಾಂಕು ಸರ. ಅಂದ್ರೆ ತೋರಿ ಇನ್ನೇನು ಬಂದ್ರಿ, ಹೇಳೇನ್ರಿ ಅವ್ರಿಗೆ ಬೆಳಗ್ಗೆನ ಬರ್ತಾರಂತ ಬರ್ರಿ ಅಂಥೇಳಿ. ಈಗ ಮಳೆಗಾಲ ಟೈಮಲ್ರಿ ಬಿತ್ತಾಕ ಹೊಂಟಿರ್ತಾರೆ. ಬಿತ್ತದ ಆಗೈತೆ ರೀ, ಕಳೆ ಕೀಳಕ್ಕೆ ಅದಕ್ಕೆ ಇದಕ್ಕೆ, ಹಾಗಾಗಿ ಲೇಟ್ ಆಕತ್ತಾಡ್ರಿ ಸ್ವಲ್ಪ. ಬರ್ರಿ ಸರ ನೀವು. ಬ್ಯಾಡ್ರಿ, ಒಳಗೆ ಇಳಿದಿಲ್ಲ, ಬೇಡ ಕುಂದ್ರಂಗಿಲ್ಲ. ಪಟ್ ಲೋನ್ ತುಂಬನ್ರಿ, ನಾನು ತಗೊಂಡು ಹೊಂಡದ್ ಬಿಡ್ತೆ. ಅಲ್ರಿ ನಿಮ್ಗೆ ಹೇಳತ್ತಿ ಅಲ್ಲಿ ಹೋಗಿ ಪಕ್ಕದ ಊರಾಗ ಹೋಗಿ ತುಂಬರ್ರಿ, ಅಲ್ಲಿ ಹೆಬ್ಬೆಡ್ ಕೊಡೋದೆಲ್ಲ ಅಲ್ಲೇ ಐತಿ ಮಿಷಿನ್ ಅಂತ ಹೇಳಿದ್ರೆ ನೀವೇನ್ರಿ ಲಕ್ಷಕ್ಕೆ ಹಾಕೊಳಂಗಿಲ್ಲಲ್ಲ. ಸಾಲ ಕೇಳುವ ನಮ್ಮನೆ ಗುಂಗ್ ಮಾಡ್ತೀರಿ. ನಂಗೇನು ಹೇಳ್ಬೇಡ್ರಿ ಸರ, ನಾನು ಕರೆಕ್ಟಾಗಿ ತುಂಬ್ತೇವೆ. ಒಂದು 3-4 ಜನ ಅದಾರ, ಅವರು ಸರಿ ನಂಗೆ ತುಂಬಂಗಿಲ್ಲ, ನನ್ನ ಜೊತೆಗೆ ಜಗಳಕ್ಕೆ ಬರ್ತಾರೆ. ನಾ ಏನು ಮಾಡಲಿ? ಅಲ್ರಿ ಇದಕ್ಕೆ ನೋಡ್ರಿ ನಂಗೆ ಸಿಟ್ಟು ಬರೋ. ನಾ ಏನು ಮಾಡಲಿ ಅಧ್ಯಕ್ಷ ಇದಕ್ಕೆ ಮಾಡಿದ್ರಿ ನಿಮ್ಮ ಸಂಘಕ್ಕೆ? ಇದೊಳಕತ್ತೆ ಆಯ್ತಲ್ರಿ, ಅಧ್ಯಕ್ಷಗೆ ಏನಂದ್ರೆ ನಾನೇನು ಭಾರತದ ಪ್ರೆಸಿಡೆಂಟ್ ಆಗಿಬಿಟ್ಟೇನೇನು ಎಲ್ಲ ಸಮಸ್ಯೆ ಬಗೆಹರ್ಸಕ್ಕೆ. ಹೆಂಗೆ ಸಾಲ ತೊಗೊಂಡಿರ್ತಾರ್ರಿ ಹಂಗೆ ತಂದು ತುಂಬಬೇಕವ್ರ ಅಂತೇಳ್ರಿ. ನೆಕ್ಸ್ಟ್ ಏನು ಬೇರೆ ಮಾಡಿರಾತ, ನೀವು ಹಿಂಗಾದ್ರೆ ಜವಾಬ್ದಾರಿ ತೊಗೋತೀರಿ ಹೇಳಿ ಮಾಡಿದ್ದು ನಿಮ್ಮನ್ನು. ನಮಸ್ಕಾರ ರೀ ಸರ, ಯಾವಾಗ ಬಂದ್ರಿ? ಬರಲಿ ಹಡಿಬಿಟ್ಟಿವ, ಈಗ ಬರ್ತೀರಿ ಬರ್ರಿ. ಏನು ನನ್ನ ಮನೆಗೆ ಹಾಕಿರಿ ನೋಡಿ ಸಾಲ ತಕ್ಕಂಗೆ. ಲೋನ್ ತುಂಬ್ರಿ ಅಂದ್ರೆ ರೊಕ್ಕ ಇಲ್ಲ, ಅದು ಇಲ್ಲಿದಿಲ್ಲ ಅಂತೀರಿ. ಇವ್ರು ಬಂದು ನನಗೆ ಬೈತಾರೆ ನೋಡಿಲ್ಲಿ. ಅಯ್ಯೋ ಈಕಿ ಅಧ್ಯಕ್ಷ ಮಾಡಿರೋದಕ್ಕೆ ನೋಡಿ, ಅಮೇರಿಕದ ಅಧ್ಯಕ್ಷ ಬರಾಕ್ ಒಬಾಮ ಮಾಡ್ದಂಗೆ ಮಾಡ್ತಾಳೆ. ಜಯಕಾನಿ ಸುಮ್ಮನಿರ ಯಾಕೆ ಹಂಗೆ ಮಾಡ್ತಿ? ಅಲ್ಲ ಯಾಕೆ ಹಂಗೆ ಮಾಡ್ತೀಯಲ್ಲ, ಪ್ರತಿ ಸತನ ನಾನು ಬೈಸ್ಕೋಬೇಕಾಗೈತೆ. ಅಧ್ಯಕ್ಷ ಆಗೇನೆ ಅಂತಂದ್ರೆ ನಾ ಬೈಸ್ಕೊಂಡೇನು? ನೋಡಿರಿ ಸರ, ನಾನು ಸ್ವಸ್ತ್ರದ ಇಬ್ಬರದ ನಂದು ಕರೆಕ್ಟಾಗಿ ತುಂಬೀನಿ. ಉಳ್ಕಿದವ್ರ ಕೊಡವಲ್ರು. ಕಳೆ ಕೀಳಕ್ಕೆ ಹೋಗಿಲ್ಲ, ಬೆಳ್ಳುಳ್ಳಿ ಕೀಳಕ್ಕೆ ಹೋಗಿಲ್ಲ, ಅದಕ್ಕೆ ಹೋಗಿಲ್ಲ, ದುಡ್ಡು ಸಿಕ್ಕಿಲ್ಲ ಅಂತಾರೆ. ನಾನೇನು ಮಾಡಲಿ ರೀ? ನೀವು ಹಿಂಗಾದ್ರೆ ಬಡ್ಡಿ ಹೆಚ್ಚಾಕೈತೆ ನೋಡ್ರಿ, ಮತ್ತೆ ಕಷ್ಟ ಆಕೈತೆ ನಿಮ್ಗೆ. ಈ ಸುತ್ತು ನಿಧಿ ಬಂದಿದ್ದೆಲ್ಲ ಹೋಗ್ಬಿಡ್ತದೆ. ಮತ್ತೆ ಹಂಗೆ ಮಾಡಬೇಡ್ರಿ ಸರ, ಕಟ್ತೇವೆ. ಸುಶೀಲಮ್ಮ ಏನು ಅತ್ತಾತಿರಿ ನಿಂತೆಲ್ಲ, ಈ ಸರಿ ನಾನು ಕಟ್ತಿಲ್ಲ. ಇಲ್ಲ ಅಲ್ಲಿ ಬರಾಕತ್ತಿದ್ರು, ಅವ್ರು ನೋಡಾಕತ್ತಿದ್ನಿ. ಈ ಸರಿ ಸ್ವಲ್ಪ ಐತೆ ಹೇಳಿ, ಮತ್ತೆ ಅರ್ಧ ಕಟ್ಟಿಸ್ಕೊಂತೇವೆ ಅಂದ್ರೆ ಕಟ್ತೇನೆ ನೋಡ. ಅಲ್ರಿ ನಾ ಏನು ತರಕಾರಿ ವ್ಯಾಪಾರ ಮಾಡಕ್ಕೆ ಬಂದಿನ, ಇವತ್ತು ಅರ್ಧ ಕೊಡ್ತೇನೆ ನಾಳೆ ಅರ್ಧ ಕೊಡ್ತೇನೆ ಅನ್ನಕ್ಕೆ ನೀವು ಹಿಂಗ್ಯಾಕೆ ಮಾಡಕತ್ತೀರಿ? ನಮಗೂ ಬೈತಾರಲ್ಲಿ ಮೇಲಿನವ್ರೆ. ಮತ್ತು ಇವ್ರು ಎಲ್ಲದಾರಲ್ಲ ಉಳ್ದವ್ರು, ಇಲ್ಲಲ್ಲಿ ಎಲ್ಲಮ್ಮ ಮತ್ತು ಹೆಂಕ ಸ್ವಸ್ತ್ರ ಹೇಳಿದ್ದೀನಿ ಜಯಕ, ಹೇಳಿದ್ದೀನಿ ಬರ್ತಾರೆ. ಹೌದವ ನೀನು ನೀಪರ್ ರೆಡಿ ಆಗಿ ಎಲ್ಲರೂ ಹೊಂಟಿದ್ದೆ ನೀನು? ಸುಗಾಡೆಯಲ್ಲಿ ಹೊಂಟಿಲ್ಲ, ಯಾಕೆ ಹಿಂಗೆ ರೆಡಿ ಆಗ್ಬಾರ್ದಾನೆ? ಸಂಘದ ಮೀಟಿಂಗ್ ಐತಿ ಹೇಳಿ ಹೂವಿದ್ವು, ತುರುಬು ಹಾಕೊಂಡು ಹೂ ಮುಟ್ಕೊಂಡೆ, ಸರ ಹಾಕೊಂಡೆ. ಕೇಳಿದೆ ಅಷ್ಟಾಗಿ ಸಿಟ್ಟಿಗೈತೀನಿ ನೋಡ್ರಿ. ಇವ್ರು ಒಬ್ಬರು ದುಡ್ಡು ಹಿಡ್ಕೊಂಬಂದ್ರಿ ಅಲ್ಲಿ ತಕ್ಕರು. ಇವ್ವ ಅಲ್ಲಲ್ಲಿ ದುಡ್ಡು ತಂದ್ಯಾ, ಇನ್ನು ಹಲಿಯೋ ಅಂತಾರೆ ಇಬ್ಬರು. ಬರೋಲ್ಲ ಅಲ್ತೆ ಬಾ, ನೀನಾರು ತುಂಬ್ತೀಯ, ದುಡ್ಡು ತಂದ್ಯಾ? ಹ್ಞೂ ಜಯಕ, ನಾನು 2 ತಿಂಗಳು ತುಂಬಿದ್ದಿಲ್ಲಲ್ಲೇ ಹಾಲಿನ ರೊಕ್ಕ ಬಂತ ತಂದೆ ತಗೋ. ನೋಡ್ರಿ ಸರ್, ನೀವೇ ನೋಡ್ರಿ ಹಿಂಗೆ ಮಾಡ್ತಾರೆ. ಒಬ್ಬರು ತರ್ತಾರೆ, 4 ಮಂದಿ ತರಂಗಿಲ್ಲ. 4 ಮಂದಿ ತಂದ್ರೆ ಮತ್ತೊಬ್ಬಕ್ಕೆ ತರಂಗಿಲ್ಲ. ನಾ ಹೆಂಗೆ ಒಟ್ಟು ಮಾಡಿ ಇಟ್ಕೊಂಡು ಹೋಗಿ ಕಟ್ಲಿ? ಪ್ರತಿ ತಿಂಗಳು ಮಂಗಳವಾರ ಹೋಗಿ ಕಟ್ಟಿ ಬಾ ಅಂತೀರಿ. ಎಲ್ಲರೂ ದುಡ್ಡು ಕೊಟ್ರೆ ನಾ ಕಟ್ಟಿ ಬರ್ತೀನಿ ರೀ. ನಾ ಹೋಗ್ಬೇಕು ಪುಸ್ತಕ ಹಿಡ್ಕೊಂಡು ಅವ್ರ ಮನೆಗೆ. ಎಲ್ಲರೂ ಒಂದು ಕಡೆ ಬಂದು ಸೇರಿ ಅಂದ್ರೆ ಒಬ್ಬಾಕಿನೂ ಬರೋಂಗಿಲ್ಲ. ನಾನು ರೊಟ್ಟಿ ಸುಡಾಕತ್ತಿದ್ನಿ, ನಾನು ಮುಂಜಾನೆ ಹೊಲಕ್ಕೆ ಹೋಗಿದ್ನಿ, ಮಧ್ಯಾಹ್ನ ಹೊಲಕ್ಕೆ ಹೋಗಿದ್ನಿ ಅಂತಾರೆ. ಅಯ್ಯಪ್ಪ ನಾ ಕೂಲಿಗೆ ಹೋಗಾರ ಯವ್ವ, ಪಟ ಮುಗಿಸ್ರಿ ನಿಮ್ದು. ಮನೆ ಸುಮ್ಮನೆ ನಿತ್ಕ ಕೂಲಿಗೆ ಹೋಗೋಕೆ ಅಂತಂದ್ರೆ ಈಗ ನಿಂದು 1 ತಿಂಗಳು ತುಂಬಿಲ್ಲ, ತುಂಬತೈತಿ. ಏನದು ಹೇಳಿ ಹೋಗಿಲ್ಲೇ. ನೆಕ್ಸ್ಟ್ ತಿಂಗಳು ತುಂಬ್ತೇವೆ ತಗೋರಪ್ಪ ನಾವು.
ಏನಾರು ಯಾಕೆ ಮಾಡ್ಕೊರಿ ಬೇ ನೀವು ಸಂಘ ಮಾಡ್ರಿ ಕರೆ ಅದರಿಂದ ಬರೋ ಉಪಯೋಗ ಮಾಡ್ಕೊಳ್ಳೋದು ಗೊತ್ತಿಲ್ಲ ನಿಮಗೆ. ಹಿಂಗೆ ಲೋನ್ ಎಲ್ಲರೂ ತೊಗೊಂಡು ಸರಿ ತುಂಬಲಿಲ್ಲ ಅಂತಂದ್ರೆ ಇಲ್ಲ ಲೋನ್ ತಗೊಳೋದೇ ಬಿಡೋದು. ಅಷ್ಟು ತಗೊಂಡು ಸರಿಯಾದ ಟೈಮಿಗೆ ತುಂಬಿರ ಮತ್ತು ಹೊಸ ಲೋನ್ ಶಾಂಕ್ಷನ್ ಆಕತಿ, ಏನಾದರೂ ಯೂಸ್ ಆಕೈತಿ ನಿಮಗೆ. ಎಷ್ಟು ಸರಿ ಹೇಳ್ಬೇಕು. ನಾನು ಅದ ಹೇಳಾಕತ್ತೇನೆ ರೀ, ಯಾರಿಗೆ ಬೇಕಾಗೈತಿ ಅಧ್ಯಕ್ಷ ಆಗೋದು. ತಲೆ ಹೊಡ್ಕೊಂಡು ನೋಡ್ಕೊಂಡು ಸಾಕಾಗೈತೆ ರೀ. ನಮ್ಮ ಮನ್ಯಾಗ ಗಂಡಸರು ಬೈತಾರೆ. ದುಡ್ಡು ತೊಗೊಳೋಗಿ ಬೈಲೇನ್ರಿ ಅವರು. ಸರ ನೀವು ಒಂದು ಏನಾರು ಹೇಳ್ತೀರಲ್ರಿ. ನಿಮ್ಮ ಶಾಸ್ತ್ರ ಇಬ್ಬರು ನೀವು ಒಬ್ಬರು 3 ಆದ್ರಿ, ಇವ್ರು 3 ಜನ 6 ಜನ ಆದ್ರಿ. ಇನ್ನೂ 4 ಜನದ ಸುದ್ದಿ ಇಲ್ಲ. ನಾ ಹೊಕ್ಕೇನ್ರಿ ನೀವೇ ಬಂದು ತುಂಬ್ರಿ ಇಲ್ಕಿ. ನನ್ನ ಪಾಪ ಹೋಗಲಿ, ಇಲ್ಲೇ ಬಂದಿದ್ದೆ ಹೆಣ್ಮಕ್ಳು ಏನು ಓಡಾಡ್ಸೋದು ಕೇಳ್ಕೊಂಡು ತಗೊಂಡು ಹೋಗ್ಬೇಡಣ ಅಂತ ಬನ್ನಿ. ಹೋಗಿ ನಿಮ್ಮ ಲೋನಿಂದ ನೀವೇ ತುಂಬರಿ, ಗೊತ್ತಾಕೈತೆ ನಿಮಗೆ. ಹಂಗೆ ಮಾಡಬೇಡ್ರಿ. ನಮ್ಮ ಮನೆಗೆ ಏನು ಗಾಡಿಗಳಿಲ್ಲ ಏನಿಲ್ಲ, ನಾವು ದುಡ್ಕೊಂಡು ತಿನ್ನೋರು. ಇದು ಒಂದು ಸರಿ ಹಿಂಗಾಗಿ ತೋರಿ ಮತ್ತು ತುಂಬ್ತೇವೆ ಆತ್ರಿ. ನೀವು ಯಾವಾಗ ತುಂಬ್ತೀರಿ ನೋಡ್ರಿ, ತೊಂಬತ್ತಿ ಕ್ಲಿಯರ್ ಮಾಡ್ಕೊಂಡಿಂದ ಮುಂದಿನ ಮಾತಾಡ್ರಿ. ಇಲ್ಲ ಸಂಘನ ಬಂದು ಮಾಡಿರ್ತಾಗ ಹಿಡಿ ಜಯಕ್ಕನ ಹೋಗ್ಬೇಕು. ಹಿಡಿ ಅಲ್ಲಿ ರೊಟ್ಟಿ ಹಿಡಿಯನ್ನು ಜಿಗಿಟ ಮಾಡಿಟ್ಟು ಬಂದೀನಿ. ನೀವು ರೊಟ್ಟಿ ಬಡಿಬೇಕು ತಗೋ ಪಟ್ಟು. ಅಲ್ಲಲ್ಲೇ ನೀವು ನನ್ನ ಮನೆ ಉದ್ಧಾರ ಮಾಡಕತ್ತೀರಿ, ನಿಮ್ಮ ಮನೆ ಉದ್ಧಾರ ಮಾಡ್ಕೊತೀರಿ. ಈ ಸಂಘದ ಸರ್ ಅದಾರ, ಅವ್ರ ಇದ್ರಿಗೆ ಹಿಂಗೆ ಮಾಡ್ತೀರಿ. ಒಂದು 10 ನಿಮಿಷ ನಿಲ್ಲಕ್ಕಾಗಲ್ಲ ನಿಮಗೆ. ಅಲ್ಲ ನಿಂತ್ಕೊಂಡಾರ ಬತ್ತಾಣ ಮತ್ತಿಲ್ಲಿ ರೊಟ್ಟಿ ದುಡ್ಡು ಕೊಡ್ತೀನಿ. ನೀವು ಮಾತಾಡ್ಕೊಂತೀರತ್ತೆ ಏನಂತ ಹೇಳ್ರಿ ಕಡೆಗೆ. ಅಲ್ರಿ ಕಡಿಮೆ ಬಡ್ಡಿ ಇರ್ತೈತಿ, ದುಡ್ಡು ತಕ್ಕೊಂತೀರಿ. ತಕ್ಕೊಂಡು ಎದಕ್ಕೆ ಬೇಕಾದಕ್ಕೆ ಬಳಸ್ಕೊಂಡು ಮಜಾ ಮಾಡ್ತೀರಿ. ಮತ್ತು ತುಂಬ ಬೇಕಾದ್ರೆ ಹಿಂಗೆ ಮಾಡ್ತಿರಲ್ಲ ನೀವೆಲ್ಲರಿ. ಏನು ಹೇಳ್ಬೇಕ್ರಿ ನಿಮಗೆ. ಇಲ್ಲಿ ತೋರಿ ಸರ್, ಇನ್ನೆಲ್ಲಾರ ಮಾತಾಡ್ಕೊಂಡು ಕರೆಕ್ಟಾಗಿ ತುಂಬ್ತೆ ತೋರಿ. ಹೌದು ತೋರಿ ಸರ್, ಇದಿಷ್ಟು ಮುಗಿಸ್ಕೊಂತೇವೆ 3-4 ತಿಂಗಳಿಗೆಲ್ಲ ಕಟ್ಟಿ ಕಡೆಗೆ ಹೊಸ ಲೋನ್ ಕೊಡಿಸ್ಕೊಂತ ಅಂತಾರೆ. ಹೌದ್ರಿ ಸರ. ಮತ್ತು ಹಂಗೆ ಮಾಡಬೇಡ್ರಿ, ನೀವು ಅರ್ಥ ಮಾಡ್ಕೋರಿ. ನಿಮ್ಮ ಮನ್ಯಾಗ ನಮ್ಮಂಗೆ ಅಕ್ಕ ತಂಗಿಯರೆಲ್ಲ ಇರ್ತಾರೆ ಕಷ್ಟನೇ. ವಾ ಏನೇನು ನಾಟಕ ಮಾಡ್ತೀರಿ ವಾ, ಇದಕ್ಕೇನು ಕಮ್ಮಿ ಇಲ್ಲ ನೋಡಿ. ಅಷ್ಟು ಸರಿ ಓಡಾಡಿದ್ರೆ ದುಡ್ಡು ತುಂಬಿಲ್ಲ. ಈಗ ನನ್ನನ್ನೇ ಕೆಟ್ಟಕ್ಕೇನು ಮಾಡ್ತಿರಲ್ಲ ಅಲ್ಲ ಬ್ಯಾಂಡ್ಲೇರ. ಕೇಳಿದ್ರಿ ಸರ್ ಅವ್ರ ಮಾತಾ ಕೇಳಿದ್ರಿ. ನಾನು ಕೆಲಸ ಮಾಡೋನಿಲ್ಲಿ, ನನಗೂ ಅರ್ಥ ಆಕೈತಿ. ಹಂಗಂತ ಪ್ರತಿ ಸತ ನೀವು ಇದನ್ನೇ ಹೇಳ್ತಾ ಹೋದ್ರೆ ಆಗಲ್ರಿ. ನೋಡಿರಿ ಏನು ನಿರ್ಧಾರ ಮಾಡ್ಕೊಂಡು ಎಲ್ಲರೂ ಕೂಡ್ರಿ. ನೀವು ತೋರಿ ಜಾಕ ದುಡ್ಡು ಇದು ನೋಡಿರಿ ಸರ್. ದುಡ್ಡು ನೀವು ತೊಗೊಂಡು ಹೋಗಿದ್ದಾರೆ, ಇಟ್ಕೋಬೇಕು ಇಲ್ಲಿ. ಮತ್ತು ನಮ್ಮೊಬ್ಬರು ತೊಗೊಂಡು ಏನು ಮಾಡಲಿ ರೀ, ಅಷ್ಟ್ರು ಕೊಟ್ಟು ಹೋಗಿ ತುಂಬರ್ರಿ. ಹೋಗ್ಕೇನ್ರಿ ಇನ್ನು ಬೇರೆ ಊರಿಗೆ ಹೋಗ್ಬೇಕಿನ್ನು. ಹಳ್ಳಿ ಏರ ಕುಪ್ಪಿ ಎಲ್ಲ ಹೋಗ್ಬೇಕು. ನೀವೇನದು ಮಾತಾಡಿ ಡಿಸೈಡ್ ಮಾಡ್ಕೊರಿ. ಫೋನ್ ಮಾಡಿರಿ ನನಗೆ. ರೀ ಯಪ್ಪ ಓದಿದ ಕರ್ಮಕ್ಕೆ ಈ ಸಂಘದ ಕೆಲಸಕ್ಕೆ ಸೇರ್ಕೊಂಡು ಅದಕ್ಕೂ ಬೇಡ ನೋಡಿ ಬಾಳೆ. ದೇವ್ರೇ ಕೇಳಿಸ್ಕೊಂಡ್ರೆ ಯವ್ವ ಉಳಿದವ್ರಿಗೆ ಹೇಳ್ರಿ. ನೋಡಿ ಹಿಂಗೆ ಬರೋದಿಲ್ಲ. ಅಲ್ಲಲ್ಲಿ ಸಂಘದಿಂದ ಎಷ್ಟು ಲಾಭ ಐತಿ. ಚಲೋ ತಿಂಗಳ ಲೋನ್ ಬಡ್ಡಿ ಕಟ್ಟಿದ್ರೆ ಮತ್ತು ಲೋನ್ ತೀರ್ತಂದ್ರೆ ಮತ್ತು ಲೋನ್ ಕೊಡ್ತಾರೆ ಕಡಿಮೆ ಬಡ್ಡಿಯಾಗ. ನಿಮಗೆಲ್ಲ ಅನುಕೂಲ ಆಗಲಿ ಅಂತ ಹೊಡೆದಾಡಿದ್ರೆ ಮತ್ತು ನನಗೆ ಮಾತಾಡ್ತೀರಿ ಹಿಂದೆ. ನೋಡಿ ಹೆಂಗೆ ಮಾಡ್ತೀರಿ ನಿಮಗೆ ಗೊತ್ತಿದ್ದು. ಖಾತೆ ಏನಾರು ಮಾಡಿ ಕಟ್ತಿತ್ತು, ಕಟ್ಟಿ ಹೊಸ ಸಾಲ ನೋಡಿದ್ರೆ ಹಬ್ಬ ಬರ್ತಿತ್ತು ಪಂಚಮಿಯಿಂದ. ಹೌದು ಅಕ್ಕ ನೀನು ಅಧ್ಯಕ್ಷಗೆ ಅಂತ ನಮ್ದು ಒಂದಿಟ್ಟು ಬಚಾವಾಗೈತಿ. ಬೇರೆ ಯಾರು ಆಗಿದ್ರೆ ಇದು ಮಾಡ್ತಿದ್ರು. ಮತ್ತು ನಿಮ್ಮ ಮೇಲೆ ಇರ್ಸೋಕ್ಕೆ ನಂಗೆ ಹೇಳ್ತಿಲ್ಲ. ಏನಾರು ಮಾಡಿ ಕೈಲಾರು ಹಾಕಿ ಕಟ್ಟ ಅಂತ ಪರಿಸ್ಥಿತಿ ನೀವು ಬಂದಾಗೆಲ್ಲ ನೀವು ಕಟ್ಟಿದ್ದಿ. ಅದು ಈ ಸತಿ ಕೊಡ್ತೇವೆ ನೋಡಿ. ನೀನೇ ನೋಡ್ತಿಲ್ಲ, ಮಳೆ ಇರೋದಕ್ಕೆ ಕೆಲಸ ಅದು ಹತ್ತಿಲ್ಲ. ವಿಜಯಕ್ಕ ಹೌದಾ ನೋಡಿದ್ದು ಒಂದ್ಸರಿ ಹಂಗಾರು ಅಡ್ಜಸ್ಟ್ ಮಾಡಿ ಏನಾರು ಮಾತಾಡ್ಬೋದು. ಅದು ಅಲ್ಲ ಅವನೇ ನಮ್ಮ ಮಾವನ ಮಗನ ಏನು ಮಾತಾಡಲಿ. ಈಗ ನಿಮ್ಮಿದ್ರಿಗೆ ಹಿಂಗೆ ಮಾತಾಡಿ ಹೋದ. ಮತ್ತು ನೆಕ್ಸ್ಟ್ ಲೋನ್ ಕೊಡಬೇಕಾದ್ರೆ ಕಿರಿಕ್ ಮಾಡ್ತಾನೆ. 10,000 ಬಿಟ್ಟು 5,000 ಬಿಟ್ಟು ಅನ್ಕಂತ. ಅಥವಾ ನೋಡೋದು ಏನು ಬಗೆಹರಿಸ್ಕಿರಿ. ನಾನಂತ ಹೋಗ್ತೀನಿ. ನಾನು ಹೋಗ್ತೀನಿ ತಗೋ ಯಾಕ ಕೂಲಿ ಹೊತ್ತಾತು. ಯಾಕ ನಾನು ಹೋಗಿ ಕೂಲಿ ಹೊತ್ತಾತು. ನಾನು ಏನರ ಮಾಡಿ ಕೊಡ್ತೇನೆ ತಗೊಳ್ವ. ರಾತ್ರಿಗೆ ನೋಡ್ತೇನೆ ಮುಂಗಾಡ ನಾನು ಕೊಡ್ತೇನೆ. ಅಲ್ಲ ಇವರ ನಾನು ಸಂಘದ ಅಧ್ಯಕ್ಷ ಆಗೋದು ಅಂದರೆ ಏನೋ ಅನ್ಕೊಂಡು ಖುಷಿಯಿಂದ ಅಧ್ಯಕ್ಷ ಆದೆ. ನನ್ನ ಶಾಸ್ತ್ರನ ಬೆಳೆಸಿ ಈ ಪರೀತಿ ಅಂತಂದ್ರೆ ಅಧ್ಯಕ್ಷನಾಗೋದು ಬ್ಯಾಡಿತಿ. ಅಪ್ಪ ಇವ್ರು ಸೇರ್ಸೋದ್ರಲ್ಲಿ ಸಾಕಾಗೋದ. ಪ್ರತಿ ತಿಂಗಳಾಗ ಮಂಗಳವಾರ ಬುಧವಾರ ರೊಕ್ಕ ಕಟ್ಟು ಬರೋದು ಓಡಾಡಿ ಯಾರಿಗೆ ಬೇಕು. ದೊಡ್ಡ ನಮಸ್ಕಾರಪ್ಪ ಇವರಿಗೆ.